ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೊಲೀಸರ ವಶದಲ್ಲಿದ್ದಾರೆ. ಒಂದು ಕಡೆ ದರ್ಶನ್ ಪರ ವಕೀಲರು ಅವರನ್ನು ಅರೆಸ್ಟ್ ಮಾಡಲಾಗಿಲ್ಲ, ವಿಚಾರಣೆಗೋಸ್ಕರ ಮಾತ್ರ ಪೊಲೀಸರು ಕರೆಸಿಕೊಂಡಿದ್ದಾರೆ ಎನ್ನುವಂತಹ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ಆರೋಪಿಗಳ ಸಂಖ್ಯೆ 12ಕ್ಕೂ ಹೆಚ್ಚಾಗಿದೆ. ದರ್ಶನ್ ವಿಚಾರಣೆ ಬಂಧನ ಬಗ್ಗೆ ವಕೀಲರ ಸ್ಪಷ್ಟನೆ ಸಿಗ್ತಾ ಇದೆ. ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಸುದ್ದಿ ಇದು. ಅನುಮಾನದ ಮೇಲೆ ವಿಚಾರಣೆ ಮಾಡ್ತಿದ್ದಾರೆ, ಅವರ ಮೇಲೆ ಶಂಕೆ ವ್ಯಕ್ತವಾಗ್ತಾ ಇದೆ. ಆ ಅನುಮಾನದ ಮೇಲೆ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ದರ್ಶನ್ ಹೇಳಿಕೆಯನ್ನ ಪಡೆಯುತ್ತಿದ್ದಾರೆಂದು ವಕೀಲರು ಹೇಳಿದ್ದಾರೆ. ಇದು ದರ್ಶನ್ ಪರ ವಕೀಲರು ಹೇಳ್ತಾ ಇರುವಂತಹ ಒಂದು ಸ್ಪಷ್ಟೀಕರಣ. ಬಂಧಿಸಿಲ್ಲ, ಅವರನ್ನ ವಿಚಾರಣೆಯಷ್ಟೇ ಎಂದ ವಕೀಲರು. ದರ್ಶನ್ ವಿಚಾರಣೆ ಬಂಧನ ಬಗ್ಗೆ ವಕೀಲರ ಸ್ಪಷ್ಟನೆ ಸಿಗ್ತಾ ಇದೆ. ಅನುಮಾನದ ಮೇಲೆ ಅಷ್ಟೇ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಅವರು ಏನು ಆರೋಪ, ಅವರ ಮೇಲೆ ಆರೋಪ ಕೇಳಿ ಬಂತಲ್ಲ, ಈಗ ಆಪಾದಿತ ಸ್ಥಾನದಲ್ಲಿ ಅವರಿದ್ದಾರೆ. ಅವರ ಮೇಲೆ ಒಂದು ಶಂಕೆ ಇದೆ ಪೊಲೀಸರಿಗೆ, ಹಾಗಾಗಿ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅವರನ್ನ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಒಂದು ಸ್ಪಷ್ಟೀಕರಣವನ್ನ ಈಗ ವಕೀಲರು ಕೊಡ್ತಾ ಇದ್ದಾರೆ. ದರ್ಶನ್ ವಿಚಾರಣೆ ಬಂಧನ ಬಗ್ಗೆ ವಕೀಲರ ಸ್ಪಷ್ಟನೆ ಸಿಗ್ತಾ ಇದೆ. ಅನುಮಾನದ ಮೇಲಷ್ಟೇ ವಿಚಾರಣೆ ಮಾಡ್ತಿದ್ದಾರೆ, ಹಾಗಾಗಿ ಅವರನ್ನ ಅರೆಸ್ಟ್ ಮಾಡಲಿಲ್ಲ. ಅನುಮಾನದ ಮೇಲೆ ಅವರನ್ನ ಒಂದು ಪ್ರಾಥಮಿಕ ತನಿಖೆಗೋಸ್ಕರ ವಿಚಾರಣೆ ಮಾಡೋದಕ್ಕೋಸ್ಕರ ಅವರನ್ನ ಕರೆಸಿಕೊಳ್ಳಲಾಗಿದೆ ಎನ್ನುವಂತಹ ಒಂದು ಸ್ಪಷ್ಟೀಕರಣವನ್ನು ಈಗ ಚಾಲೆಂಜಿಂಗ್ ಸ್ಟಾರ್ ಪರ ವಕೀಲರು ಕೊಡ್ತಾ ಇದ್ದಾರೆ. ದರ್ಶನ್ ವಿಚಾರಣೆ ಬಂಧನ ಬಗ್ಗೆ ವಕೀಲರ ಸ್ಪಷ್ಟನೆ ಇದು. ಅನುಮಾನದ ಮೇಲೆ ವಿಚಾರಣೆ ಮಾಡ್ತಿದ್ದಾರೆ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನು ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರ ವಕೀಲರು ಕೊಡ್ತಾ ಇದ್ದಾರೆ. ಈ ಸ್ಪಷ್ಟನೆ ಅನುಮಾನದ ಮೇಲೆ ವಿಚಾರಣೆಗೋಸ್ಕರ ಅವರನ್ನ ಕರೆಸಲಾಗಿದೆ ಎನ್ನುವಂತಹ ಒಂದು ವಿಚಾರ ಇದೆಯಲ್ಲ, ಈ ಬಗ್ಗೆ ಈಗ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ. ದರ್ಶನ್ ಅವರೇನು ಗನಂದಾರಿ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಲ್ಲ ಅಲ್ಲಿ ಸ್ಟೇಷನ್ಗೆ ಕರೆಸಿರುವಂತಹದ್ದು. ಕೊಲೆ ನಡೆದಿದೆ. 8 ತಿಂಗಳ ತುಂಬು ಗರ್ಭಿಣಿ ಮಹಿಳೆಯ ಗಂಡನನ್ನ ಬೆಂಗಳೂರಿಗೆ ಕರೆಸಿಕೊಂಡು ಒಂದು ತಂಡ ಆ ವ್ಯಕ್ತಿಯ ಮರ್ಮ ಭಾಗಕ್ಕೆ ಗುಪ್ತಾಂಗಕ್ಕೆ ತುಳಿದು ಆತನ ಮುಖದ ಮೇಲೆ ಬ್ಲೇಡ್ನಿಂದ ತಿವಿದು ಈ ತರಹ ಬರ್ಬರತೆಯಲ್ಲೂ ಕೂಡ ಭೀಕರತೆ ಮೆರೆದಿದ್ದಾರೆ. ಈ ಬಗ್ಗೆ ಅನುಮಾನ ಬಂದಿದೆ ದರ್ಶನ್ ಮೇಲೆ ಪೊಲೀಸರಿಗೆ, ಹಾಗಾಗಿ ಸ್ಟೇಷನ್ಗೆ ಕರೆಸಿಕೊಂಡಿದ್ದಾರೆ ಅಂತ ಹೇಳಬೇಕಾಗಿತ್ತು. ಇಲ್ಲಿ ನಾನು ಒಬ್ಬರನ್ನ ಟೀಕೆ ಮಾಡುವಂತಹ ಉದ್ದೇಶದಲ್ಲಿ ಮಾತನ್ನ ಹೇಳ್ತಾ ಇಲ್ಲ. ಯಾವುದಾದ್ರೂ ಒಂದು ಸಾಧನೆಯ ವಿಚಾರವಾಗಿ ಅನುಮಾನ ಬಂದಿರೋದು ದರ್ಶನ್ ಮೇಲೆ ಅಲ್ಲ. ಒಂದು ಕೊಲೆ ಪ್ರಕರಣ, ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆರೋಪಿಯನ್ನ, ಈ ಆರೋಪವನ್ನು ಹೊತ್ಕೊಂಡಿದ್ದಾರಲ್ಲ, ಆಪಾದಿತ ಸ್ಥಾನದಲ್ಲಿದ್ದಾರಲ್ಲ ದರ್ಶನ್, ಅವರನ್ನ ಸ್ಟೇಷನ್ಗೆ ಕರೆಸಿಕೊಂಡಿದ್ದಾರೆ ಪೊಲೀಸರು. ಈಗ ಅವರ ಪರ ವಕೀಲರು ಹೇಳ್ತಾ ಇರುವಂತಹದ್ದು ಇದು ವಿಚಾರಣೆ ಅಷ್ಟೇ, ಇದೊಂದು ಅರೆಸ್ಟ್ ಅಲ್ಲ. ವಿಚಾರಣೆಗೋಸ್ಕರ ಪೊಲೀಸರು ಸ್ಟೇಷನ್ಗೆ ಕರೆಸಿಕೊಂಡಿದ್ದಾರೆ. ಯಾವುದಾದ್ರೂ ಘನಂದಾರಿ ಕೆಲಸದ ವಿಚಾರವಾಗಿ ಶಂಕೆ ಬಂದಿರೋದಾ? ಅಲ್ಲ. ಒಂದು ಕೊಲೆ ಪ್ರಕರಣ, ತುಂಬು ಗರ್ಭಿಣಿ, 8 ತಿಂಗಳ ಗರ್ಭಿಣಿಯಂತೆ ಈ ದುರ್ದೈವಿ ಏನು ಕೊಲೆ ಆಗಿ ಹೋಗಿದಾರಲ್ಲ ರೇಣುಕಾಸ್ವಾಮಿ, ಆತನ ಹೆಂಡತಿ 8 ತಿಂಗಳ ತುಂಬು ಗರ್ಭಿಣಿ. ಪಾಪ ಮನೆಯಲ್ಲಿ ವಯಸ್ಸಾದಂತಹ ತಾಯಿ, ವಯಸ್ಸಾದಂತಹ ತಂದೆ, ಒಂಥರ ಮಧ್ಯಮ ವರ್ಗದ ಕುಟುಂಬ, ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿ, ಆತನನ್ನು ಬೆಂಗಳೂರಿಗೆ ಏನೇನೋ ಮಾತನಾಡಿ ಪುಸಲಾಯಿಸಿ ಕರೆಸ್ಕೊಂಡ್ರು. ಅದಾದ ಬಳಿಕ ಆತನನ್ನು ಕೊಲೆ ಮಾಡಿದ್ರು. ಬೆಳಗಿನ ಜಾವ ಹೋಗಿ ಕರ್ಕೊಂಡ್ಬರುವಂತ ಅನಿವಾರ್ಯ ಏನಿತ್ತು? ಅದನ್ನ ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಚಾರಣೆ ಇದನ್ನ ನೋಟಿಸ್ ಕರೆದಿದ್ದಾರೆ ಅಷ್ಟೇ. ಅವ್ರು ಡೌಟ್ ಬಂದಿದ್ದ ಕರೆದಿದ್ದಾರೆ. ಬೆಳಗಿನ ಜಾವ ಹೋಗಿ ಕರ್ಕೊಂಡ್ಬರುವಂತ ಅನಿವಾರ್ಯ ಏನಿತ್ತು? ಅದನ್ನ ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಚಾರಣೆ ನಾವು ಕೇಳೋಣ. ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ಓಕೆ ಸರ್, ಥ್ಯಾಂಕ್ ಯು ಸರ್. ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ. ಇದನ್ನ ನೋಟಿಸ್ ಕರೆದಿದ್ದಾರೆ ಅಷ್ಟೇ. ಅವ್ರು ಡೌಟ್ ಬಂದಿದ್ದ ಕರೆದಿದ್ದಾರೆ. ಬೆಳಗಿನ ಜಾವ ಹೋಗಿ ಕರ್ಕೊಂಡ್ಬರುವಂತ ಅನಿವಾರ್ಯ ಏನಿತ್ತು? ಅದನ್ನ ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಚಾರಣೆ ನಾವು ಕೇಳೋಣ. ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ಓಕೆ ಸರ್, ಥ್ಯಾಂಕ್ ಯು ಸರ್. ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ. ಇದನ್ನ ನೋಟಿಸ್ ಕರೆದಿದ್ದಾರೆ ಅಷ್ಟೇ. ಅವ್ರು ಡೌಟ್ ಬಂದಿದ್ದ ಕರೆದಿದ್ದಾರೆ. ಬೆಳಗಿನ ಜಾವ ಹೋಗಿ ಕರ್ಕೊಂಡ್ಬರುವಂತ ಅನಿವಾರ್ಯ ಏನಿತ್ತು? ಅದನ್ನ ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಚಾರಣೆ ನಾವು ಕೇಳೋಣ. ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ಓಕೆ ಸರ್, ಥ್ಯಾಂಕ್ ಯು ಸರ್. ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ.